ನಮಸ್ಕಾರ ಅಭ್ಯರ್ಥಿಗಳಿಗೆ ಮತ್ತು ಪಾಲಕರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಎಂದಿನಂತೆ ಪ್ರತಿ ವರ್ಷ ಕೂಡ ಮೊರಾರ್ಜಿ ದೇಸಾಯಿಗೆ ಸಂಬಂಧಿಸಿದಂಥ ಒಂದು ಅಪ್ಡೇಟ್ಗಳನ್ನು ಕೂಡ ನಾನು ಒದಗಿಸುತ್ತಾ ಬಂದಿದ್ದೇನೆ. ಈ ವರ್ಷ ಕೂಡ 2025ನೇ ಸಾಲಿನಲ್ಲಿ ಕೂಡ ನಿಮ್ಮಗಳಿಗೆ ಮಾಹಿತಿಯನ್ನು ಒದಗಿಸುವಂಥ ಕೆಲಸವನ್ನು ಮಾಡಲಾಗುತ್ತೆ. ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಆ್ಯಕ್ಟಿವ್ ಮಾಡಿಕೊಳ್ಳಿ. ಯಾಕಂದರೆ ನಾನು ಕೊಡುವಂಥ ಮಾಹಿತಿಗಳು ನಿಮಗೆ ಬೇಗ ಬಂದು ತಲುಪಿಸ್ತವೆ. ಇಲ್ಲಿ ಏನಂತಂದರೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಡ್ತಿರೋದೇನಂತಂದರೆ ಕಟ್ ಆಫ್ ಎಷ್ಟು ಆಗ್ಬೋದು. ಈಗ ನಿಮ್ಮ ವಿದ್ಯಾರ್ಥಿ ಎಕ್ಸಾಮ್ ಬರೆದಿದ್ದಾರೆ, ಆದರೆ ನಿಮ್ಮ ಒಂದು ಕಟ್ ಆಫ್ ರ್ಯಾಂಕಿಂಗ್ ಬಗ್ಗೆ ಯೋಚನೆ ಮಾಡಿದೆ ಅಂದರೆ ಎಷ್ಟಕ್ಕೆ ನಿಂದಿರ್ಬೋದು ಪರ್ಸೆಂಟೇಜು ಅಥವಾ ಮಾರ್ಕ್ಸ್ಗಳು ಅಂತ ಕೇಳಿದಾಗ ಹಿಂದಿನ ವರ್ಷದ ಕಂಪೇರ್ ಮಾಡುವಂತೆ ಈ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಹಿಂದೆ 2024ರಲ್ಲಿ ಬಾಯ್ಸಿಗೆ ಮತ್ತು 2024ರ ಬಾಯ್ಸಿಗೆ ಎಷ್ಟು ಕಟ್ ಆಫ್ ಆಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಇರುತ್ತೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ನೋಡಿ ಇಲ್ಲಿ ಏನಂತಂದರೆ ಬಾಯ್ಸ್ಗೆ ಮತ್ತು ಗರ್ಲ್ಸ್ಗೆ ಸಪ್ರೇಟ್ ಆಗಿದೆ. ಜನರಲ್ ಮೆರಿಟ್ ಎಲ್ಲ ಅಭ್ಯರ್ಥಿಗಳು ಸಾಮಾನ್ಯ GM ಅಂತಂದರೆ ಎಲ್ಲರಿಗೂ ಕನ್ಸಿಡರ್ ಆಗುತ್ತೆ. ಇಲ್ಲಿ ಬಾಯ್ಸ್ಗೆ ಏನಂತಂದರೆ 75ರಿಂದ 80 ಮಾರ್ಕ್ಸ್ ಕಟ್ ಆಫ್ ಆಗಿತ್ತು, ಗರ್ಲ್ಸ್ಗೆ 70ರಿಂದ 75. SC ಅಭ್ಯರ್ಥಿಗಳಿಗೆ 60ರಿಂದ 65 ಮತ್ತು 60ರಿಂದ 55% ಗರ್ಲ್ಸಿಗೆ ಆಗಿತ್ತು. ST ಅಭ್ಯರ್ಥಿಗಳಿಗೆ 55ರಿಂದ 60% ಮತ್ತು ಗರ್ಲ್ಸಿಗೆ 55ರಿಂದ 58ರಿಂದ 60% ಕಟ್ ಆಫ್ ಆಗಿತ್ತು. ನೆಕ್ಸ್ಟ್ ಅದೇ ರೀತಿಯಾಗಿ 2A ಕೆಟಗರಿಗೆ 2Aದವ್ರಿಗೆ ನೋಡಿ ಸ್ವಲ್ಪ ಕಾಂಪಿಟೇಷನ್ ಇದೆ, ಆದರೂ ಕೂಡ 70ರಿಂದ 75 ಮತ್ತು ಅದೇ ಗರ್ಲ್ಸ್ಗೆ ಏನಂದರೆ 65ರಿಂದ 70 ಮಾರ್ಕ್ಸ್ಗೆ ಕಟ್ ಆಫ್ ಆಗಿತ್ತು. 2Bದವ್ರಿಗೆ 77ರಿಂದ 70 ಮತ್ತು ಗರ್ಲ್ಸ್ಗೆ 67ರಿಂದ 60% ಕಟ್ ಆಫ್ ಆಗಿತ್ತು. ಆಮೇಲೆ 3B ಅಭ್ಯರ್ಥಿಗಳಿಗೆ 65ರಿಂದ 70 ಮಾರ್ಕ್ಸ್ ಕಟ್ ಆಫ್ ಆಗಿದ್ದರೆ, ಅದೇ ರೀತಿಯಾಗಿ ಗರ್ಲ್ಸಿಗೆ 60ರಿಂದ 58 ಮಾರ್ಕ್ಸ್ ಕಟ್ ಆಫ್ ಆಗಿತ್ತು. 3B ಅಭ್ಯರ್ಥಿಗಳಿಗೆ ನೋಡಿ ಈ ಅಭ್ಯರ್ಥಿಗಳು ಜಾಸ್ತಿ ಇರೋದು, 2Aನೂ ಜಾಸ್ತಿ ಇದ್ದಾರೆ, 3B ಜಾಸ್ತಿ ಇರೋದು. ಅಂಥವ್ರುಗಳಿಗೆ 65ರಿಂದ 70%, ಗರ್ಲ್ಸ್ಗೆ 65ರಿಂದ 60% ತನಕ ಕಟ್ ಆಫ್ ಆಗಿರುವಂಥದ್ದು. ಇದು ಹಿಂದಿನ ವರ್ಷದ ಒಂದು ಡಾಟಾ ಅನಾಲಿಸಿಸ್ ಪ್ರಕಾರ ಕಟ್ ಆಫ್ 2024ರಲ್ಲಿ ಅಂದರೆ ಹಿಂದಿನ ವರ್ಷ ಆಗಿರುವಂಥ ಒಂದು ಪ್ರೊಸೀಜರ್ ಪ್ರಕಾರ ಈ ಒಂದು ಕಟ್ ಆಫ್ ರ್ಯಾಂಕ್ಗಳನ್ನು ನಿಮಗೆ ನೋಡಲಿಕ್ಕೆ ಸಿಗ್ತವೆ. ನಿಮ್ಮ ವಿದ್ಯಾರ್ಥಿಗಳದ್ದು ಈಗಾಗಲೇ ನಾನು ಕೀ ಆನ್ಸರ್ ಉತ್ತರಗಳನ್ನು ಕೂಡ ಒಂದು ವಿಡಿಯೋ ಮುಖಾಂತರ ಕೊಟ್ಟಿದ್ದೇನೆ. ಮಾಹಿತಿಯನ್ನು ನೋಡಿಕೊಂಡು ಕೀ ಉತ್ತರ ಮುಖಾಂತರ ನೀವು ನೋಡ್ಕೊಳ್ಬೋದು ನಿಮ್ಮ ಒಂದು ಕಟ್ ಆಫ್ ಎಷ್ಟು ಆಗ್ಬೋದು ಅಂತ. ಅದರ ಮೇಲೆ ನೀವು ಜಜ್ಮೆಂಟ್ ತೊಗೋಬೋದು, ಅಥವಾ ಇದೇನಾಗ್ಬೋದು ಇದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆನೂ ಆಗ್ಬೋದು. ಕಾಂಪಿಟೇಷನ್ ಮೇಲೆ ಡಿಸೈಡ್ ಆಗುತ್ತೆ. ನಂಬರ್ ಆಫ್ ವಿದ್ಯಾರ್ಥಿಗಳು ಕಾಂಪಿಟೇಷನ್ ಮಾಡೋದ್ರ ಮೇಲೆ ಮತ್ತು ಆ ವರ್ಷದ ಒಂದು ರಿಸಲ್ಟ್ ಮೇಲೆ ಕೂಡ ಡಿಸೈಡ್ ಆಗುತ್ತೆ. ಹಾಗಂತೇಳಿ ಇಲ್ಲಿ ಇಷ್ಟೇ ಬರಬೇಕಂತೇನಿಲ್ಲ, ಇದಕ್ಕಿಂತ ಕಡಿಮೆನೂ ಆಗ್ಬೋದು, ಇದಕ್ಕಿಂತ ಜಾಸ್ತಿನೂ ಆಗ್ಬೋದು. ಅದು ಆಯಾ ವರ್ಷದ ಮೇಲೆ ಡಿಪೆಂಡ್ ಇರುತ್ತೆ. ಇದು ಅಂದಾಜಾಗಿ ಹಿಂದಿನ ವರ್ಷ ಯಾವ ರೀತಿಯಾಗಿತ್ತು ಅನ್ನೋದ್ರ ಬಗ್ಗೆ ಒಂದು ಕನ್ಕ್ಲೂಷನ್ ನಿಮಗೆ ಸಿಗುತ್ತೆ ಅಷ್ಟೇ. ಈ ವಿಡಿಯೋ ಮುಖಾಂತರ ನಮ್ಗೆ ಮಾಹಿತಿ ಕೊಡಲಿಕ್ಕೆ ಬಯಸಿದ್ದೇನೆಂತಂದರೆ ಯಾವ ರೀತಿಯಾಗಿ ಕಟ್ ಆಫ್ ಆಗುತ್ತೆ, ಎಷ್ಟು ಆಗ್ಬೋದು, ±5 ಇಟ್ಕೊಳ್ಳಿ. ಓಕೆ, ಒಂದು +5 ಏನಾಗ್ಬೋದು, ಕಡಿಮೆನೂ ಆಗ್ಬೋದು, ಒಂದು 5 ಜಾಸ್ತಿನೂ ಆಗ್ಬೋದು. ಇದರಲ್ಲಿ ನಿಮ್ಮ ಒಂದು ಕಾಸ್ಟ್ಗಳ ಲೆಕ್ಕಾಚಾರದ ನೋಡಿದ್ರೆ ಒಂದು 5 ಹೆಚ್ಚು ಕಡಿಮೆನೂ ಕೂಡ ಆಗ್ಬೋದು. ಬಟ್ ಕಾದು ನೋಡೋಣ. ಈಗ ಟೋಟಲ್ ಆಗಿ ನಂಬರ್ ಆಫ್ ಸ್ಟೂಡೆಂಟ್ಗಳ ಒಂದು ನಂಬರ್ಗಳು ಕೂಡ ಗೊತ್ತಾಗುತ್ತೆ ಅದರ ಮೇಲೆ, ಮತ್ತು ಸೀಟ್ಗಳ ಮೇಲೆ ಇದು ಒಂದು ಡಿಸಿಷನ್ ಕೂಡ ಆಗುತ್ತೆ. ಮತ್ತು ಫಸ್ಟ್ ರೌಂಡು, ಸೆಕೆಂಡ್ ರೌಂಡ್, ಥರ್ಡ್ ರೌಂಡು ಕೂಡ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಸೀಟ್ ಸಿಗುವಂಥ ಚಾನ್ಸಸ್ ಇರುತ್ತೆ.